ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ಗೆ ಮತ್ತೆ ಕಂಟಕ ಜೋರಾಗಿದೆ. ರನ್ಯಾ ವಿಚಾರಣೆಯನ್ನ ನಡೆಸುವುದಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಆದಾಯ ತೆರಿಗೆ ಇಲಾಖೆಗೆ ಅನುಮತಿಯನ್ನ ನೀಡಿದೆ. ಇವತ್ತಿನಿಂದ 3 ದಿನಗಳ ಕಾಲ ವಿಚಾರಣೆಗೆ ಪರ್ಮಿಷನ್ ಕೊಟ್ಟಿರೋದು. ವಿಚಾರಣೆಯ ವಿಡಿಯೋಗ್ರಫಿ ಮಾಡುವಂತೆ ಆದಾಯ ತೆರಿಗೆ ಇಲಾಖೆಗೆ ಸೂಚನೆಯನ್ನ ನೀಡಿದೆ. ಗೋಲ್ಡ್ ಖರೀದಿಗೆ ಬಳಸಿದ್ದಂತಹ ಹಣದ ಸಂಬಂಧ ವಿಚಾರಣೆ ನಡೆಯಲಿದೆ. ಆಕೆ ನೀಡುವಂತಹ ಮಾಹಿತಿಯಿಂದ ಇನ್ಯಾರ್ಯಾರಿಗೆ ಕಂಟಕ ಕಾದಿದ್ಯೋ ಗೊತ್ತಿಲ್ಲ. ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ರನ್ಯಾ ರಾವ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯ ತೆರಿಗೆ ಇಲಾಖೆಗೆ ರನ್ಯಾಳ ವಿಚಾರಣೆಗೆ ಕೋರ್ಟ್ ಸದ್ಯ ಅನುಮತಿಯನ್ನ ಕೊಟ್ಟಿದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 3 ದಿನಗಳ ಕಾಲ ವಿಚಾರಣೆಯನ್ನ ಮಾಡಲಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ 3 ದಿನಗಳ ಕಾಲ ವಿಚಾರಣೆ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದೆ ಕೋರ್ಟ್. ವಿಡಿಯೋಗ್ರಫಿ ಮಾಡುವಂತೆಯೂ ಕೂಡ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಗೋಲ್ಡ್ ಖರೀದಿ ಮಾಡೋಕೆ ಏನ್ ಹಣವನ್ನ ಬಳಕೆ ಮಾಡಲಾಗಿತ್ತು, ಆ ಹಣದ ಮೂಲ ಏನು, ಎಲ್ಲಿಂದ ಬಂದಿತ್ತು ಹಣ, ಯಾರಿಂದ ತೆಗೆದುಕೊಳ್ಳಲಾಗಿತ್ತು, ರನ್ಯಾಳದ್ದೇ ಹಣನಾ ಅಥವಾ ಆಕೆಗೆ ಬೇರೆ ಯಾರ ಸಂಪರ್ಕದಿಂದ ಅದು ಆ ಹಣ ಸಿಗ್ತಾ, ಕೊಟ್ಟವರು ಯಾರು, ಅವರ ಆದಾಯದ ಮೂಲ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. 12 ಕೋಟಿ ಮೌಲ್ಯದ 14 ಗೋಲ್ಡ್ ಬಿಸ್ಕೆಟ್ಗಳನ್ನ 14 ಕೆಜಿಯ ಗೋಲ್ಡ್ ಬಿಸ್ಕೆಟ್ಗಳನ್ನ ಹೊತ್ಕೊಂಡ್ ಬಂದಿದ್ಲು ರನ್ಯಾ ರಾವ್. ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ಲು. ಆ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರನ್ಯಾ ರಾವ್ ಕಾಲ ಕಳೆದಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.